ಅಂತ ಹೇಳ್ತಾ ಇಂದು 7ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸೇತುಬಂಧದಲ್ಲಿ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಬುನಾದಿ ಸಾಮರ್ಥ್ಯಗಳ ಪಟ್ಟಿಯ ವಿಡಿಯೋವನ್ನು ಹಾಕಿದ್ದೆ. ಅದನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಲಿಂಕನ್ನು ಕೊಡ್ತೀನಿ, ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಬೆಸ್ಟ್ ಒಂದು ವೇ ಅಂತಂದರೆ ಈ 7ನೇ ತರಗತಿಯ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಮಾಡೆಲ್ ಆಗಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೀವೇನು ಮಾಡಿ ಅಂತಂದರೆ ಒಂದು 15 ಲಿಖಿತ ಪರೀಕ್ಷೆಯ ಪ್ರಶ್ನೆಗಳು, ಆಮೇಲೆ 5 ಮೌಖಿಕ. ಸೊ ಹೀಗಾಗಿ 20 ಮಾಡಿದರೆ ಪರಿಹಾರ ಬೋಧನೆಗಾಗಿ ಆಮೇಲೆ ಇವುಗಳ ದಾಖಲೀಕರಣಕ್ಕಾಗಿ ಈಸಿ ಆಗ್ತದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಅದೇ ತರನಾಗಿರ್ತಕ್ಕಂಥ ವಿಡಿಯೋನ ಕೊಡ್ತೀನಿ, ಅದನ್ನು ಕೂಡ ವೇಟ್ ಮಾಡಿ ಅಂತ ಹೇಳ್ತಾ ಇದು ಕೂಡ ಒಂದು DSCRT ಸಾಹಿತ್ಯದಲ್ಲಿರ್ತಕ್ಕಂಥದ್ದೇ ಪ್ರಶ್ನೆ ಪತ್ರಿಕೆ ಇದೆ, ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. 7ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮೌಖಿಕ ಪ್ರಶ್ನೆಗಳು 2. ಮೊದಲ ಪ್ರಶ್ನೆ, ವಿವಿಧ ಸನ್ನಿವೇಶಗಳಲ್ಲಿ ಒಂದನ್ನು ಆಯ್ದುಕೊಂಡು ಆ ಘಟನೆಯ ಕುರಿತು ಮಾತನಾಡಲು ಹೇಳುವುದು. ಉದಾಹರಣೆ ಸಂತೆ, ಶಾಲಾ ಸನ್ನಿವೇಶ, ರಾಷ್ಟ್ರೀಯ ಹಬ್ಬಗಳು, ಜಾತ್ರೆ. 2ನೇ ಪ್ರಶ್ನೆ, ಕೊಟ್ಟ ಗದ್ಯ ಭಾಗವನ್ನು ಸ್ಪಷ್ಟವಾಗಿ ಓದಬೇಕು. ರಾಣಿಯ ಸೇವಕಿಯೊಬ್ಬಳು, ಮಹಾರಾಣಿಯವರೇ ಎಲ್ಲರೂ ಏಕೆ ಅಳುತ್ತಿದ್ದಾರೆ ಎಂದು ಕೇಳಿದರು. ರಾಣಿ ನಿಟ್ಟುಸಿರು ಬಿಟ್ಟು, ಪಾಪ ಗಂಧರ್ವಸೇನ ತೀರಿಕೊಂಡರಂತೆ ಎಂದು ಅತ್ತಳು. ಸೇವಕಿ ಚುರುಕು ಬುದ್ಧಿಯವಳು, ಅವಳು ಆಲೋಚನೆ ಮಾಡಿದಳು, ನಮ್ಮ ಮಹಾರಾಜರಿಗೂ ಆ ಗಂಧರ್ವಸೇನರಿಗೂ ಏನು ಸಂಬಂಧ ಎಂದು ಆತಂಕದಿಂದ ರಾಣಿಯ ಬಳಿ ಕೇಳಿದಳು. ಇನ್ನು ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಸೊ ಇದು ಕೂಡ ಮೌಖಿಕದಲ್ಲಿನೇ ಬರ್ತದೆ. ಒಂದು ಉಕ್ತ ಲೇಖನ ಇದೆ. ಸೊ ಈ ನಾಣ್ಣುಡಿಯನ್ನು ಹೇಳ್ತಾರೆ, ವಿದ್ಯಾರ್ಥಿಗಳು ಅದನ್ನು ಬರೀಬೇಕು. ರಾಮಣ್ಣ ದುರಗಿ ದಂಪತಿಗಳು ತಮ್ಮ ಚಿಕ್ಕ ತೋಟದಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದರು. ಅವರನ್ನು ನೋಡಿದ ಜನ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದನ್ನು ಇವರಿಂದ ನೋಡಿ ಕಲಿಯಬೇಕು ಎನ್ನುತ್ತಿದ್ದರು. ಇಷ್ಟು 3 ಪ್ರಶ್ನೆಗಳನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ಮೌಖಿಕ ಮತ್ತು ಪ್ರಾಯೋಗಿಕದಲ್ಲಿ ಕೊಟ್ಟಿದ್ದಾರೆ. ಉಳಿದ 13 ಪ್ರಶ್ನೆಗಳು ಲಿಖಿತದಲ್ಲಿನೇ ಇದ್ದಾವೆ. ಎಸ್. 4ನೇ ಪ್ರಶ್ನೆ, ಮತ್ಸ್ಯೋತ್ಸವ ಈ ಪದದ ಸ್ವರ ವ್ಯಂಜನಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. 5ನೇ ಪ್ರಶ್ನೆ, ಈ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆದು ಹೆಸರಿಸಿ. ಮನೆಯಲ್ಲಿ ಅಂತ ಇದೆ, ಸೊ ಅಲ್ಲಿ ಅಂತಕ್ಕಂಥದ್ದು ಆಗ್ತದೆ. ಸೊ ಕಂಬಿಕೀಳು ಎಂಬ ನುಡಿಗಟ್ಟಿನ ಅರ್ಥವೇನು ಅಂತ ಕೇಳಿದರೆ ಓಡಿ ಹೋಗು ಅಂತ ಆಗ್ತದಲ್ಲ. ಇನ್ನು 7ನೇ ಪ್ರಶ್ನೆ ಇತ್ತು, ಮೆರವಣಿಗೆ ಪದವನ್ನು ಉಪಯೋಗಿಸಿ ಸ್ವಂತ ವಾಕ್ಯದಲ್ಲಿ ರಚಿಸು ಅಂತ ಕೇಳಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ನಮ್ಮ ಊರಿನ ಜಾತ್ರೆಯಲ್ಲಿ ಅದ್ಧೂರಿಯಾಗಿ ಮೆರವಣಿಗೆಯನ್ನು ಮಾಡುತ್ತಾರೆ ಅಂತ ಬರಿಬಹುದು. ಇನ್ನು ಕುಮಾರನದು ದೊಡ್ಡ ಮನೆ, ಇದರಲ್ಲಿರುವ ಗುಣವಾಚಕವನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಕುಮಾರನದು ದೊಡ್ಡ ಮನೆ ಅಂತ ಇದೆ. ಸೊ ಮನೆ ಯಾವ ಒಂದು ಗುಣ ಇದೆಯಪ್ಪ, ದೊಡ್ಡದು. ಸೊ ಹೀಗಾಗಿ ಅದೇನಾಗುತ್ತಪ್ಪ ಅಂದ್ರೆ ಮನೆಯ ಗುಣ ವಿಶೇಷತೆಯನ್ನು ತಿಳಿಸಿರೋದ್ರಿಂದ ಸೊ ಈ ವಾಕ್ಯದಲ್ಲಿ ಅಂದರೆ ಕುಮಾರನದು ದೊಡ್ಡ ಮನೆಯಲ್ಲಿ ಗುಣವಾಚಕ ಯಾವುದಪ್ಪ ಅಂದರೆ ದೊಡ್ಡ. 9ನೇ ಪ್ರಶ್ನೆ, ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದವನ್ನು ರಚಿಸು ಅಂತ ಕೇಳಿದರೆ ವೆರಿ ಈಸಿ, ಪ್ರಕೃತಿ ಸೌಂದರ್ಯ ಅಂತ ಬರ್ತದೆ. ಸೊ ಪ್ರಕೃತಿ ಸೌಂದರ್ಯ ಅನ್ನೋದು ಸರಿಯಾದ ಕ್ರಮವನ್ನು ಬರಿಬೇಕಾಗಿತ್ತು. 10ನೇ ಪ್ರಶ್ನೆಗೆ ಬರೋಣ. ಈ ಪದ್ಯದಲ್ಲಿನ ಪ್ರಾಸಪದಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಬೆಳ್ಳಾನ ಎರಡೆತ್ತು ಬೆಳ್ಳಿಯ ಬರಕೋಲು, ಹಳ್ಳಾದ ಮಾಡಿ ಹೊಡೆದಾವು, ಎತ್ತಿನ ತೆರಳಾದ ಹೊಟ್ಟಿ ಹಸಿದಾವು ಅಂತ ಇದೆ. ಸೊ ವೆರಿ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಸ್ನೇಹಿತರೆ. ಈ ಒಂದು ಸಾಲದಲ್ಲಿ ಹೊಡೆದಾವು, ಹಸಿದಾವು ಅಂತಕ್ಕಂಥದ್ದು ಏನದಪ್ಪ ಅಂತಂದ್ರೆ ಪ್ರಾಸಪದಗಳಿದಾವ. ಇವೆರಡನ್ನು ಕೂಡ ನೀವೇನು ಮಾಡ್ಬೋದಾಗಿತ್ತು, ಬರಿಬೋದಿತ್ತು. 11ನೇ ಪ್ರಶ್ನೆ, ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಕೆ ಮಾಡುವಂತ ಕೇಳಿದರೆ ಭೀಮನು ಕನ್ನಡ ಇಂಗ್ಲಿಷ್ ಭಾಷೆಗಳನ್ನು ಸೂಕ್ತವಾಗಿ ಕಲಿತಿದ್ದಾನೆಯೇ. ಸೊ ಭೀಮನು ಆದ ನಂತರ ಕನ್ನಡದಾಗನ ಅಲ್ಪ ವಿರಾಮ ಬರಬೇಕು, ಕಲಿತಿದ್ದಾನೆ ಅಂತ ಪ್ರಶ್ನೆವಾಚಕ ಬರ್ತದೆ. ಸೊ ಹೀಗಾಗಿ ಅಲ್ಪ ವಿರಾಮ ಮತ್ತು ಪ್ರಶ್ನೆವಾಚಕ ಚಿಹ್ನೆಗಳನ್ನು ಈ ವಾಕ್ಯದಲ್ಲಿ ಉಪಯೋಗ ಮಾಡಬೇಕಾಗಿತ್ತು. ಇನ್ನು ಈ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ವಾಕ್ಯ ರಚಿಸಲಿಕ್ಕೆ ಹೇಳಿದರೆ ತೊಡಿಸುತ್ತೇವೆ ನಾವು ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು ಅಂತ ಇದೆ. ನಾವು ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು ತೊಡಿಸುತ್ತೇವೆ ಅಂತಕ್ಕಂಥದ್ದು ಸೊ ಏನಾಗಬೇಕಾಗಿತ್ತು, ಆ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಬರುವ ಹಾಗೆ ಜೋಡಿಸಿ ಬರಿಬೇಕಿತ್ತು. 13ನೇ ಪ್ರಶ್ನೆಗೆ ಬರ್ತೀನಿ. ಸೊ ಪ್ರಶ್ನೆ ಏನದಪ್ಪ ಅಂದ್ರೆ ವಿಶಾಲನು ಕೈಕಾಲು ಮುಖ ತೊಳೆದು ಬಂದನು ಅಂತ ಇದೆ. ಸೊ ವಾಕ್ಯದಲ್ಲಿ ಕರ್ತೃ ಪದ ಅಂತ ಕೇಳಿದ್ದಾರೆ. ಸೊ ನೋಡಿ, ವಿಶಾಲ ಕರ್ತೃ, ಕೈಕಾಲು ಕರ್ಮಪದ, ಬಂದನು ಅಂತಕ್ಕಂಥದ್ದು ಕ್ರಿಯಾಪದ, ಕರ್ತೃ ಕರ್ಮ. ಸೊ ವಿಶಾಲ ಅಂತಕ್ಕಂಥದ್ದು ವಾಕ್ಯದಲ್ಲಿ ಸಬ್ಜೆಕ್ಟ್ ಆಗ್ತದ. ಸೊ ಕರ್ತೃ ಅಂತಕ್ಕಂಥದ್ದು ವಿಶಾಲ ಅನ್ನೋದು ನೀವು ಬರಿಬೇಕಿತ್ತು. ಎಸ್. 14ನೇ ಪ್ರಶ್ನೆ, ಅರ್ಥದ ಆಧಾರದ ಮೇಲೆ ಗುಂಪಿಗೆ ಸೇರದ ಪದವನ್ನು ಗುರುತಿಸು ಅಂತ ಕೇಳಿದ್ದಾರೆ. ಹೆಬ್ಬಂಡೆ, ಹಿರಿದು ಬಂಡೆ, ಕಿರಿದು ಬಂಡೆ, ದೊಡ್ಡ ಬಂಡೆ. ಸೊ 4 ವರ್ಡ್ ನೋಡಿದ್ರೆ ಗೊತ್ತಾಗ್ತದೆ. ಹೆಬ್ಬಂಡೆ ಇದು ಹಿರಿದಾದ ಬಂಡೆ. ನೆಕ್ಸ್ಟ್ ದೊಡ್ಡ ಬಂಡೆ ಅಂದ್ರೂ ಕೂಡ ದೊಡ್ಡ ಬಂಡೆ. ಸೊ ಕಿರಿದು ಅಂತಕ್ಕಂಥದ್ದು ಮಾತ್ರ ಏನಾಗ್ತದಪ್ಪ ಅಂದರೆ ಗುಂಪಿಗೆ ಸೇರಿಲ್ಲ. ಸೊ ಕೊಟ್ಟ 4 ಪದಗಳಲ್ಲಿ ಕಿರಿದು ಬಂಡೆ ಅಂತಕ್ಕಂಥದ್ದು ಗುಂಪಿಗೆ ಸೇರಿಲ್ಲ. 15ನೇ ಪ್ರಶ್ನೆ, ನಮ್ಮ ನೆರೆಹೊರೆಯವರು ಬಹಳ ಒಳ್ಳೆಯವರು ಅಂತ ಇದ್ದಾರೆ. ಸೊ ಇಲ್ಲಿ ನೆರೆಹೊರೆ ಅಂತಕ್ಕಂಥದ್ದು ಏನದಪ್ಪ ಅಂದ್ರೆ ಜೋಡು ನುಡಿ ಆಗ್ತದೆ. ಸೊ ಜೋಡು ನುಡಿ ನೆರೆಹೊರೆ ಅಂತಕ್ಕಂಥದ್ದು ನೀವು ಬರಿಬೇಕು.
ಸೊ ಕುಳಿತು ಉಂಡರೆ ಅಂತ ಇದೆ. ಸೊ ಇದನ್ನು ವಾಕ್ಯವನ್ನು ಪೂರ್ಣ ಮಾಡಬೇಕಾಗಿತ್ತು. 17ನೇ ಪ್ರಶ್ನೆ, ಮಹಾತ್ಮ ಈ ಪದದನ್ನು ಸಂಧಿ ಬಿಡಿಸಿ ಸಂಧಿಯನ್ನು ಹೆಸರಿಸುವಂತೆ ಕೇಳಿದ್ದಾರೆ. 18ನೇ ಪ್ರಶ್ನೆ, ಹೋಗ್ಲಿ ಈ ಪದದ ಗ್ರಾಂಥಿಕ ರೂಪ ಬರೀಲಿ ಅಂತ ಕೇಳಿದರೆ ಹೋಗಲಿ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು. ಸೊ ಏನು, ಹೋಗಲಿ ಇಸ್ ದ ರೈಟ್ ಆನ್ಸರ್. ಸೊ ಯಾರೆಲ್ಲ ಹೋಗಲಿ ಅಂದರೆ ಹೋಗಲಿ ಅಂತಕ್ಕಂಥದ್ದು ಸೊ ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ. ಇನ್ನು ನೆಕ್ಸ್ಟ್, ದಶರಥ ಸುತ ಮಹಾಯಾನ ಈ ಪದದಲ್ಲಿ ಅಕ್ಷರಗಳನ್ನು ಬಳಸಿ ಅರ್ಥವತ್ತಾದ ಚಿಕ್ಕ ಪದಗಳನ್ನು ರಚಿಸು ಅಂತ ಕೇಳಿದ್ದಾರೆ. ಇಲ್ಲಿ ಸುಮಾರು ಪದಗಳಿದ್ದಾವೆ. ಸೊ ದಶರಥ ಅನ್ನೋದು ಒಂದು ಪದ ಆಗ್ತದೆ, ಓಕೆನಾ. ಚಿಕ್ಕ ಪದಗಳಂತ ಕೇಳಿದ್ದಾರೆ. ಸೊ ಫಸ್ಟ್ ದಶರಥ, ಎರಡನೇದು ಸುತ, ನೆಕ್ಸ್ಟ್ ಮಹಾ, ನೆಕ್ಸ್ಟ್ ಯಾನ. ಸೊ ಈ ತನಾಗಿರ್ತಕ್ಕಂಥ ಚಿಕ್ಕ ಪದಗಳನ್ನು ನೀವು ಬರಿಬೇಕಿತ್ತು. ಇನ್ನು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯ ಬರೆದ ಕವಿಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಅದು ಚಿರಪರಿಚಿತವಾಗಿರ್ತಕ್ಕಂಥ ಪ್ರಶ್ನೆ. ಸೊ ಇಲ್ಲಿ ಉತ್ತರಗಳನ್ನು ಸಹಿತ ನಾನು ಕೊಟ್ಟಿದ್ದೀನಿ. ಸೊ ಈ ತನಾಗಿರ್ತಕ್ಕಂಥ ಉತ್ತರಗಳಲ್ಲಿ ನೀವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. 3ನೇ ಪ್ರಶ್ನೆಯಲ್ಲಿ ಮತ್ಸೋತ್ಸವದಲ್ಲಿ ಸ್ವರ ವ್ಯಂಜನಗಳನ್ನು ಗುರುತಿಸಿ ಬರಿ ಅಂದಿದ್ದಾರೆ. ಮದಲ್ಲಿ ಮ ಪ್ಲಸ್, ಛದಲ್ಲಿ ತ ಸ ಯ ಪ್ಲಸ್ ಓ, ಛದಲ್ಲಿ ತ ಸ ಅ, ಓದಲ್ಲಿ ವ ಪ್ಲಸ್ ಅಂತಕ್ಕಂಥದ್ದು ಇದೆ. ಇನ್ನು ಅಲ್ಲಿ ಸಪ್ತಮಿ ಭಕ್ತಿ ಪ್ರತ್ಯಯ, ಎಸ್ ಕಾಲ್ಕೀಳು ಅಂದರೆ ಓಡಿ ಹೋಗು, ಪಲಾಯನ ಮಾಡು ಅಂತ ಏನಾಗ್ತದಪ್ಪ ಅಂದರೆ ಬರ್ತದೆ, ಓಕೆನಾ. ಇನ್ನು ನೆಕ್ಸ್ಟ್ ನಿಮಗೆ ಹೇಳ್ತಕ್ಕಂಥದ್ದು ಅಂತಂದರೆ ಎಸ್ ಸಂಧಿ ಒಂದೇ ಇತ್ತು. ಸೊ ಸಂಧಿಯಲ್ಲಿ ಏನಾಗಿತ್ತಬೇಕಪ್ಪ ಅಂದರೆ ಮಹಾ ಪ್ಲಸ್ ಆತ್ಮ ಮಹಾತ್ಮ, ಅದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗ್ತದೆ. ಸೊ ಇದು ಗೊತ್ತಿರಲಿ. ಸೊ ಲಾಸ್ಟ್ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಪದ್ಯ ಬರೆದ ಕವಿ ಕೇಳಿದರು. ಸೊ ಆ ಪದ್ಯದ ಕವಿ ಯಾರಪ್ಪ ಅಂದರೆ ಹುಯಿಲ್ಗೋಳ್ ನಾರಾಯಣ ರಾಯರು ಅಂತಕ್ಕಂಥದ್ದು ಬರ್ತದೆ. ಇಷ್ಟು ನಾನು 7ನೇ ತರಗತಿಯ ಕನ್ನಡದಲ್ಲಿ ಒಂದು ಪೂರ್ವ ಪರೀಕ್ಷೆ ಒಂದು 20 ಪ್ರಶ್ನೆ ಮತ್ತು ಕೀ ಉತ್ತರಗಳನ್ನು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋವನ್ನು ಕೂಡ ಲೈನ್ ಅಪ್ ಮಾಡ್ತಾರೆ, ಅದನ್ನು ಕೂಡ ನೋಡಿ. ಎಲ್ಲ ವಿಷಯಗಳ ಕ್ವಶನ್ ಪೇಪರ್ ಕೀ ಆನ್ಸರ್ಗಳು ನಿಮಗೆ ಸಿಗ್ತವೆ. ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಇವುಗಳ PDF ಫೈಲ್ಗಳನ್ನು ಬೇಕಾಗಿದ್ದರೆ ಖಂಡಿತವಾಗಿ ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಅವುಗಳನ್ನು ಶೇರ್ ಮಾಡ್ತಾನೆ ಇರ್ತೀವಿ. ಸೊ ಅದರದ್ದು ಬೆನಿಫಿಟನ್ನು ತೊಗೊಳ್ರಿ ಅಂತ ಹೇಳ್ತಾ, ಸೊ ಫಸ್ಟ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿದ್ದರೆ ಸಾಕು, ಎಲ್ಲ ಮಟೀರಿಯಲ್ಗಳು ನಿಮಗೆ ಅವೈಲೇಬಲ್ ಆಗ್ತವೆ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.